ಹಲೋ ನಮಸ್ಕಾರ ಸಾವ್ಕಾರ ಮಂದಿಗೆ. ನಾನ್ ನಿಮ್ಮ ಮಿಸ್ಟರ್ ಪುನೀತ್ ಎಫೆಕ್ಸ್. ಓಹೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಇವತ್ತಿನ ವಿಡಿಯೋದಲ್ಲಿ ಈ ತರ ಸ್ಟೈಲಿಶ್ ಆಗಿರುವಂತಹ ಫಾಂಟ್ ನ ಯಾವ ತರ ಆಡ್ ಮಾಡೋದಂತ ತಿಳ್ಕೊಳ್ಳೋಣ. ಮೊದಲಿಗೆ ಗೂಗಲ್ಗೆ ಹೋಗಿ ಸರ್ಚ್ ಬಾರ್ ಅಲ್ಲಿ ಡಾ ಫಾಂಟ್ ಅಂತ ಸರ್ಚ್ ಮಾಡಿ. ಆಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ತರ ಫಾಂಟ್ಸ್ ಬೇಕಾಗಿರುತ್ತೋ ಆ ಫಾಂಟ್ಸ್ ಎಲ್ಲ ನಿಮಗೆ ಇಲ್ಲಿ ಎಲ್ಲ ಸಿಗುತ್ತೆ. ಸ್ವಲ್ಪ ಜೂಮ್ ಮಾಡಿ. ಮೇಲ್ಗಡೆ ಕ್ಯಾಟಗರಿ ವೈಸ್ ಇರುತ್ತೆ. ನಿಮಗೆ ಯಾವ ಕ್ಯಾಟಗರಿ ಮೇಲೆ ಫಾಂಟ್ಸ್ ಬೇಕಾಗಿರುತ್ತೋ ಆ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ. ನನಗೆ ಎಕ್ಸಾಂಪಲ್ ಆಗಿ ವೇರಿಯಸ್ ಮೇಲೆ ಬೇಕಾಗಿದೆ, ಸೊ ವೇರಿಯಸ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಕ್ಯಾಟಗರಿನ. ವೇರಿಯಸ್ ಕ್ಯಾಟಗರಿನಲ್ಲಿ ನನಗೆ ಈ ಫಾಂಟ್ ಅನ್ನೋದು ಇಷ್ಟ ಆಯಿತು. ಸೊ ಈ ಫಾಂಟ್ನ ರೈಟ್ ಸೈಡಿಗೆ ಡೌನ್ಲೋಡ್ ಆಪ್ಷನ್ ಇದೆ. ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಡೌನ್ಲೋಡ್ ಆಗುತ್ತೆ ಫಾಂಟ್ ಅನ್ನೋದು. ಡೌನ್ಲೋಡ್ ಮಾಡಿಕೊಂಡ ನಂತರ ಎಕ್ಸಿಟ್ ಆಗಿ ಫೈಲ್ ಮ್ಯಾನೇಜರ್ ಆ್ಯಪ್ನ ಓಪನ್ ಮಾಡಿ. ಫೈಲ್ ಮ್ಯಾನೇಜರ್ ಆ್ಯಪ್ನಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ನಾವು ಡೌನ್ಲೋಡ್ ಮಾಡಿರುವಂಥ ಫಾಂಟ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಎಕ್ಸ್ಟ್ರಾಕ್ಟ್ ಅಂತ ಕೇಳುತ್ತೆ ಅಥವಾ ಅನ್ಜಿಪ್ ಅಂತ ಕೇಳುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ, ಇಲ್ಲ ಅನ್ಜಿಪ್ ಅಂತ ಆಗುತ್ತೆ. ಅದಾದ ನಂತರ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಆದ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಎ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡಿಗೆ ಟೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸಾಂಪಲ್ ಆಗಿ ಪ್ರಜ್ವಲ್ ಅಂತ ಒಂದು ನೇಮ್ ತಗೊತೀನಿ. ತಗೊಂಡ ನಂತರ ಮೇಲ್ಗಡೆ ರೋಬೋಟೋ ರೆಗ್ಯುಲರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ವ್ಯೂ ಆಲ್ ಫಾಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ 3 ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟೆಡ್ ಅನ್ನೋ ಆಪ್ಷನ್ ಮಾತ್ರ ಎನೇಬಲ್ ಮಾಡ್ಕೊಳ್ಳಿ, ಉಳಿಕಿದ್ದು ಯಾವುದು ಆಪ್ಷನ್ ಆನ್ ಮಾಡ್ಕೋಬೇಡಿ. ಹಾಗೆ ಕೆಳಗಡೆ ಇಂಪೋರ್ಟ್ ಫಾಂಟ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ 3 ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಸೆಂಟ್ ಇದ್ದಿದ್ದನ್ನ ಡೌನ್ಲೋಡ್ಸ್ ಮೇಲೆ ಎಕ್ಸ್ಪೋರ್ಟ್ ಮಾಡಿರೋ ಫಾಂಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಅಂತ ಒತ್ತಿ, ಮತ್ತೆ ಸೆಲೆಕ್ಟ್ ಅಂತ ಒತ್ತಿ. ಫಾಂಟ್ಸ್ ಅನ್ನೋದು ಆ್ಯಡ್ ಆಗಿರುತ್ತೆ. ಇಲ್ಲಿ ಸರ್ಚ್ ಬಾರಲ್ಲಿ ಯಾವ ಫಾಂಟ್ನ ಆ್ಯಡ್ ಮಾಡ್ಕೊಂಡಿರ್ತೀರೋ ಆ ನೇಮ್ನ ಟೈಪ್ ಮಾಡಿ. ಆ ಫಾಂಟ್ ಅನ್ನೋದು ಬರುತ್ತೆ. ಆ ಫಾಂಟ್ನ ಕ್ಲಿಕ್ ಮಾಡಿ. ಆಗ ಫಾಂಟ್ ಅನ್ನೋದು ಆ್ಯಡ್ ಆಗಿರುತ್ತೆ. ಈಗ ಈ ಫಾಂಟ್ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಮೇಲ್ಗಡೆ ಇರೋ ಕಲರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಈಗ ಈ ಫಾಂಟ್ನ ಸೈಜ್ನ ಉದ್ದ ಮಾಡ್ಬೇಕಂತಂದ್ರೆ ಮೇಲಿರೋ 18 ಫೀಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಐ ಹೋಪ್ಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್.